ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಬೆದರಿಕೆ. ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೌರಾಯುಕ್ತೆ ದೂರಿನ ಮೇರೆಗೆ ಶಿಡ್ಲಘಟ್ಟ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಆರೋಪ. ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಪೌರಾಯುಕ್ತೆ ದೂರಿನ ಮೇರೆಗೆ ಶಿಡ್ಲಘಟ್ಟ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿರೋದು. ಉದ್ದೇಶಪೂರ್ವಕವಾಗಿ ನಾನು ಆ ರೀತಿ ಮಾತಾಡಿಲ್ಲ. ಪೌರಾಯುಕ್ತೆ ಮೇಲೆ ನನಗೆ ಯಾವುದೇ ದ್ವೇಷ ಭಾವನೆ ಇಲ್ಲ. ರಸ್ತೆಗೆ ಅಡ್ಡಲಾಗಿ ಯಾವುದೇ ಬ್ಯಾನರು ಸಹ ಇರಲಿಲ್ಲ. ನನ್ನಿಂದ ನೋವಾಗಿದ್ರೆ ಕ್ಷಮೆಯನ್ನ ಕೇಳ್ತೀನಿ ಅಂತ ರಾಜೀವ್ ಗೌಡ ಹೇಳಿಕೆಯನ್ನ ಕೊಟ್ಟಿರೋದು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಪೌರಾಯುಕ್ತೆ ದೂರಿನ ಆಧಾರದ ಮೇರೆಗೆ ಶಿಡ್ಲಘಟ್ಟ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಉದ್ದೇಶಪೂರ್ವಕವಾಗಿ ನಾನು ಆ ರೀತಿ ಮಾತನಾಡಿಲ್ಲ. ಆಕೆ ಮೇಲೆ ಯಾವುದೇ ದ್ವೇಷ ಭಾವನೆ ಇಲ್ಲ ಅಂತ ರಾಜೀವ್ ಗೌಡ ಹೇಳಿರೋದು. ಇವತ್ತು ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ನನ್ನ ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ನನಗೇನೆಂದರೆ ನಮ್ಮದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ 9ನೇ ತಾರೀಕಿಗೆ ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ. ಕಮಿಷನರು 3 ದಿನ ರಜದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳಿ ಬ್ಯಾನರ್ಸು ಅಂತ ಹೇಳ್ಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ದರು. ಅದರಂತೆ ನಾವೆಲ್ಲ ಬ್ಯಾನರ್ಸು ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ. ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುದುಕೃಷ್ಣ, ಏನು ಬೆದರಿಕೆಯನ್ನ ಹಾಕಿದ್ದಾರೆ? ಸದ್ಯ ಎಫ್ಐಆರ್ ನಲ್ಲಿ ಏನೇನು ಉಲ್ಲೇಖ ಮಾಡಲಾಗಿದೆ? ಖಂಡಿತ ಅರ್ಪಿತಾ, ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಕಿದಂತಹ ಬೆದರಿಕೆ ಮತ್ತು ಒಂದು ರೀತಿಯ ನಿಂದನಾತ್ಮಕ ಪದಗಳ ಬಳಕೆ ಸಂಬಂಧ ಈಗಾಗಲೇ ಕೂಡ ಮಧ್ಯಾಹ್ನ ಅಮೃತ ಗೌಡರು ಶಿಡ್ಲಘಟ್ಟ ನಗರ ಠಾಣೆಗೆ ದೂರು ನೀಡಿದ್ರು. ಹಾಗಾಗಿ ಈ ದೂರಿನ ಮೇರೆಗೆ ಈಗ ಎಫ್ಐಆರ್ ದಾಖಲಾಗಿದೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ರಾಜೀವ್ ಗೌಡ ಅವರ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಾಗಿರುವಂಥದ್ದು. ಆ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವಂತೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರುವಂಥದ್ದು ಮತ್ತೆ ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಶಾಂತಿ ಭಂಗ ಮಾಡುವಂತಹ ಅವಮಾನಿಸುವಂತಹ ಕೆಲಸವನ್ನ ಮಾಡಿರುವಂತಹ ಆರೋಪ ಸೇರಿದಂತೆ ಹಲವು ಸೆಕ್ಷನ್ಗಳಡಿ ಈಗಾಗಲೇ ದೂರು ದಾಖಲಾಗಿರುವಂಥದ್ದು. ಹಾಗಾಗಿ ರಾಜೀವ್ ಗೌಡ ಬಂಧನಕ್ಕೆ ಈಗಾಗಲೇ ಕೂಡ ಒಂದು ಪೊಲೀಸ್ ತಂಡ ಈಗಾಗಲೇ ಕಾರ್ಯನಿರತವಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಇದೇ ಪ್ರಕರಣ ಸಂಬಂಧ ಅದೇ ಆಡಿಯೋದಲ್ಲಿ ಸ್ಥಳೀಯ ಶಾಸಕ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರ ವಿರುದ್ಧ ಕೂಡ ನಿಂದನಾತ್ಮಕ ಪದ ಬಳಕೆಯನ್ನ ರಾಜೀವ್ ಗೌಡ ಅವರು ಬಳಸಿದ್ರು. ಹಾಗಾಗಿ JDS ಕಾರ್ಯಕರ್ತರು ಕೂಡ ಈಗ ಅವರ ವಿರುದ್ಧ ಪ್ರತ್ಯೇಕವಾದ ದೂರನ್ನ ಸಲ್ಲಿಕೆ ಮಾಡಿದ್ರು. ಅದು ಕೂಡ ಈಗ ಎಫ್ಐಆರ್ ಆಗುವಂತಹ ಹಂತದಲ್ಲಿ ಇದೆ. ಈಗ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ SP ASP ಸೇರಿದಂತೆ DYSP ಹಿರಿಯ ಅಧಿಕಾರಿಗಳು ಮೊಕ್ಕಾಮೂಡಿದ್ದಾರೆ. ಎಲ್ಲರೂ ಕೂಡ ಯಾವ ಸೆಕ್ಷನ್ಗಳಲ್ಲಿ ದೂರನ್ನ ದಾಖಲಿಸಬೇಕು ಅನ್ನೋ ಚಿಂತನೆ ಮಾಡಿ ಈಗಾಗಲೇ ಕೂಡ ಪ್ರಕರಣ ದಾಖಲಿಸುವಂತ ಕೆಲಸ ಮಾಡಿ ಇದರ ಜೊತೆಗೆ ಬಿಜೆಪಿ ನಾಯಕರು ಸಹ ಠಾಣೆಗೆ ಆಗಮಿಸಿ ಅಮೃತ ಗೌಡರಿಗೆ ಸಪೋರ್ಟ್ ಆಗಿ ಒಂದು ದೂರನ್ನ ದಾಖಲಿಸಿದ್ರು. ಅದು ಕೂಡ ಈಗ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ನಾಳೆ ಪೊಲೀಸರು ಯಾವ ರೀತಿಯ ಬಂಧನ ಮಾಡ್ತಾರ, ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಅರ್ಪಿತಾ. ಮುದುಕೃಷ್ಣ, ಈಗ ರಾಜೀವ್ ಗೌಡ ಕ್ಷಮೆಯಾಚನೆ ಮಾಡಿದ್ದಾರೆ. ಇದರ ನಂತರ ಅವರು ಅಮೃತ ಅವ್ರು ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ಏನ್ ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಅರ್ಪಿತಾ, ಈ ಎಲ್ಲ ಬೆಳವಣಿಗೆಗಳಾದ ನಂತರ ಇವತ್ತು ಬೆಳಗ್ಗೆ ಏನು ಈ ಆಡಿಯೋಗಳು ಬಯಲಾಯಿತು, ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಕೂಡ ವರದಿ ಆಯಿತು. ತದನಂತರ ರಾಜೀವ್ ಗೌಡರು ಯಾವುದೇ ರೀತಿಯ ಕರೆಗಳನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಮೌನಕ್ಕೆ ಶರಣಾಗಿದ್ರು. ಅಜ್ಞಾತ ಸ್ಥಳದಲ್ಲಿ ಹೌದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಸಂಜೆಯ ವೇಳೆಗೆ ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಹೇಳಿಕೆಯಲ್ಲಿ ಅವ್ರು ಹೇಳ್ತಾ ಇರೋದು, ನಾನು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾತನಾಡಿಲ್ಲ, ಮಾತಿಗೆ ಮಾತು ಬೆಳೆದು ಈ ರೀತಿಯ ಮಾತುಗಳು ಬಂದಿದೆ. ಹಾಗಾಗಿ ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆಯನ್ನ ಯಾಚಿಸ್ತೀನಿ ಅನ್ನುವಂತ ರೀತಿಯ ಹೇಳಿಕೆಯನ್ನ ಹೇಳಿರುವಂತದ್ದು. ಆದ್ರೆ ಈಗ ಅಮೃತ ಗೌಡ ಅವರ ಆಗ್ರಹ ಮತ್ತೆ ನಗರಸಭೆಯ ಕಾರ್ಮಿಕರು ಅಧಿಕಾರಿಗಳೇನಿದ್ದಾರೆ ಸಿಬ್ಬಂದಿ ಏನಿದೆ ಅವರ ಆಗ್ರಹ ಇರುವುದು, ಅವರು ಬಹಿರಂಗವಾಗಿ ನಗರಸಭೆ ಎದುರುಗಡೆ ಬಂದು ಕ್ಷಮೆಯನ್ನ ಯಾಚನೆ ಮಾಡಬೇಕು ಅನ್ನುವಂತ ಒತ್ತಾಯ ಇರುವಂತದ್ದು. ಹಾಗಾಗಿ ಅದರ ಜೊತೆಗೆ ಈಗ ಕಾನೂನು ರೀತಿಯ ಕ್ರಮಗಳು ಆಗಿರುವಂತದ್ದು. ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಇದರಲ್ಲಿ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿದ ನಂತರ ಇದೆಲ್ಲವೂ ಕೂಡ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು, ಕಾನೂನು ರೀತಿಯ ಕ್ರಮಗಳು ಆಗ್ಲೇಬೇಕಾಗಿರುವಂತದ್ದು. ಅರ್ಪಿತಾ. ಧನ್ಯವಾದ ಮುದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.
ಕೈ ಮುಖಂಡನಿಂದ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲದಂತೆ ಆಗಿದೆ. ಕೈ ಮುಖಂಡನಿಂದ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿರೋದು. ಎಸ್ಪಿಗೆ ಕಪಾಳ ಮೋಕ್ಷ, ವಾಲ್ಮೀಕಿ ಪ್ರಕರಣದಲ್ಲಿ ಸಾವು, ಲೈಬ್ರರಿಯನ್ ಆತ್ಮಹತ್ಯೆ, ಟ್ರಾನ್ಸ್ಫರ್ ವಿಚಾರದಲ್ಲಿ ಅಧಿಕಾರಿ ಸಾವು. ಈಗ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ. ಚಪ್ಪಲಿಯಲ್ಲಿ ಹುಡಿತೀನಿ ಅಂತ ರಾಜೀವ್ ಗೌಡ ಹೇಳಿದ್ದಾನೆ. ಅಕ್ರಮ ಫ್ಲೆಕ್ಸ್ ತೆಗೆದ್ರು ಅಂತ ಬೆದರಿಕೆಯನ್ನ ಹಾಕಿದ್ದಾನೆ. ಮಹಿಳಾ ಅಧಿಕಾರಿಗೆ ಅಪಮಾನ ಅಂತ ಹೇಳಿ ಅಶೋಕ್ ಕಿಡಿಕಾರಿರೋದು. ಆಕೆಗೆ ಅವಮಾನ ಮಾಡಲಾಗಿದೆ ಅನ್ನುವಂಥದ್ದನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಒಟ್ಟಿನಲ್ಲಿ ನೆಮ್ಮದಿನೇ ಇಲ್ಲದಂತೆ ಆಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಶಿಡ್ಲಘಟ್ಟದ ಆಯುಕ್ತೆ ಶ್ರೀಮತಿ ಅಮೃತ ಗೌಡ, ಶ್ರೀಮತಿ ಅಮೃತ ಗೌಡ ಗೌರವಾನ್ವಿತ ಸರ್ಕಾರಿ ಅಧಿಕಾರಿ. ಆ ಅಮ್ಮನಿಗೆ ಬೆಂಕಿ ಹಚ್ತೀನಿ ಅಂತ ಹೇಳವನೆ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾರ್ಯಾರು ಲೇಡಿ ಹೇಳಿದ್ದಾರೆ, ನಾನು ಕಾನೂನು ರೀತಿ ಮಾಡಿದ್ದೀನಿ ಅಂದರೆ ನಿಮ್ಮ ಯಾರ್ಯಾರು ನಗರಸಭೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲಿ ನಾನು ವಿಚಾರಿಸಿದೆ, 80% ಜನ ದಲಿತರು. ಅವ್ರಿಗೆಲ್ಲರಿಗೂ ನಾವು ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾನೆ. SC ST ಆ್ಯಕ್ಟ್ ಅಟ್ರಾಕ್ಟ್ ಆಗಲ್ವಾ ಇದು? ಸುಮೋಟೋ ಕೇಸ್ ತಗೊಂಡ್ರಲ್ಲಪ್ಪ ನೀವು, ಎಲ್ಲ ಎಕ್ಸ್ಪರ್ಟ್ಗಳಲ್ಲ, ಸುಮೋಟೋ ಕೇಸ್ ತಗೊಳೋದ್ರಲ್ಲ ನೀವು. ಹಾಂ, ಅವನು ಕಾಂಗ್ರೆಸ್ಸಿನ ಲೀಡರ್ ಮತ್ತು ಹೋದ್ಸರಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸೋತಿದ್ದಾರೆ. ಕಾಂಗ್ರೆಸ್ಸಿನ ಬಡಾ ಲೀಡರ್ ಶಿಡ್ಲಘಟ್ಟದಲ್ಲಿ ಬಡಾ ಲೀಡರ್ ರಾಜೀವ್ ಗೌಡ. ಹಾಂ, ಮತ್ತು ನಾನೇನ ಮನ್ಸು ಮಾಡಿದ್ರೆ ಇಡೀ ಶಿಡ್ಲಘಟ್ಟಕ್ಕೆ ಬೆಂಕಿ ಇಕ್ಬಿಡ್ತೀನಿ ಅಂತ ಹೇಳಿದ್ದಾನೆ ಅವನು.